ಹೇಳಕ್ಕಾಗಲ್ಲ ಗೈಸ್, ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ತೋರ್ಸು ಚಪ್ಪಲ್. ಹಿಂಗ ಆಡ್ಬೇಡ, ಯಾಕೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಲ್ ಮೇಲೆ ಕಾಲ್ ಹಾಕ ತಿಂತವನೆ. ಹುಡುಗಿರೆಲ್ಲ ನಿನಗೆ ಬೀಳ್ತಾರಲ್ಲ, ಹೀರೋ ತರ ಇದೆಯಲ್ಲೋ. 100 ರೂಪಾಯಿಗೆ ಸ್ಟ್ರಗ್ ಅಂತೆ ತಗೊಂತಿದ್ದಾಳೆ. ನೋಡೋಣ ಯಾವ ಸೆಲೆಕ್ಟ್ ಮಾಡ್ತಾಳೆ. ಕಿಸಿ ಕೊಡು. ಯಾವ ಸೆಲೆಕ್ಟ್ ಮಾಡ್ತಾಳೋ ನೋಡ್ಬೇಕು. ನನ್ಗೆ ಪಾಪ ಎತ್ಕೊಂಡು ನಿಂತ್ಕೊಳಕ್ ಆಗಲ್ಲ ಅಂತ. ಇದಕ್ಕೆ ಈ ಟಾಪ್ 150, ಪ್ಯಾಂಟು 150 ಆಗಿದೆ. ಅದೊಂದ್ ಸ್ವಲ್ಪ ಲೆಂತ್ ಕಟ್ ಮಾಡಿಸ್ಬೇಕು. ಪ್ಯಾಂಟ್ ಅದ್ ಹಾಕೊಂಡು ಕಳಿತಾನೆ ಇರ್ಲಿಲ್ಲ ಗೈಸ್. ಅವನವೇ ಇರೋದು ಆದ್ರೂ ಅವನ್ಗೆ ಗೈಸ್ ಮೀಶೋದಲ್ಲಿ ಸ್ವಲ್ಪ ರೈಟ್ ಜಾಸ್ತಿ ಇದೆ. ಮೀಶೋ ಕ್ವಾಲಿಟಿನೂ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇದು ಎಲ್ಲೂ ಸಿಕ್ಕಿಲ್ಲ, ಬಟ್ ಇದೊಂದು ರೇಂಜಿಗೆ ಓಕೆ ಇತ್ತು. ಇದೆ, ಚೆನ್ನಾಗಿದೆ ಅಲ್ಲ. ಜಾಸ್ತಿ ಹೊರಗಡೆ ಬರಲ್ಲ, ಮನೆ ಒಳಗಡೆನೆ ಇರ್ತೀನಿ ನಾನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿ ರಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ಸ್ಪೆಷಲ್ ಏನು ಅಂತಂದರೆ, ಸ್ಪೆಷಲ್ ಏನೂ ಇಲ್ಲ, ಹಂಗೆ ನಾರ್ಮಲಾಗಿ ಸಿಟಿಗೆ ಹೋಗ್ಬೇಕು. ಏನಕ್ಕೆ ಅಂತಂದರೆ ಗುಡ್ಡು ಬರ್ಡೇಗೆ ಶಾಪಿಂಗ್ ಇದೆ. ಸೊ ಶಾಪಿಂಗ್ ಮಾಡೋದಕ್ಕೆ ಹೋಗ್ಬೇಕು. ಹಾಕಿದ ಕಡೆ ಕೀ ಇಲ್ದೇನೆ ಹೆಂಗಾಗ್ತೆ. ಸೊ ಇವಾಗ ಸಿಟಿಗೆ ಹೋಗ್ಬೇಕು ನಾವು. ಬನ್ನಿ ಓಡುವ. ಗುಡ್ಡು ಹಾಯ್ ಮಾಡು. ಗುಡ್ಡು ಹಾಯ್ ಮಾಡು. ಸೇ ಹಾಯ್. ಇಲ್ಲೋಡಿ, ಇಲ್ಲಿ ಹಾಯ್ ಮಾಡು ಬೇಗ. ಹಾಯ್ ಮಾಡಮ್ಮ. ಗುಡ್ಡು ಹಾಯ್ ಮಾಡು. ಇಲ್ಲಿ ನೋಡು, ಇಲ್ಲಿ ನೋಡು, ಕ್ಯಾಮ್ರಾ ನೋಡು. ಬನ್ನಿ ಇವಾಗ ಹೊರಡುವ. ತಗೋ, ಹಿಡ್ಕೊ ಫೋನು. ಕೀ ಕೊಡು ಗುಡ್ಡು, ಕೀ ಕೊಡು. ಅಲ್ಲಿ ಡಿಕ್ಕಿಲಿದೆ. ಕೀಸ್ಕೊಡ್ರಿ. ಈ ಅಂಗಡಿಗೆ ಬಂದಿದೀವಿ, ನೋಡೋಣ ಕಲೆಕ್ಷನ್ ಹೇಗಿದೆ ಅಂತ. ಎಷ್ಟೊದೈತೆ ಮಗ್ನೆ? ಅದು ನಿನ್ನಷ್ಟುದನ್ನೇ ಐತೆ ಪ್ಯಾಂಟ್. ನಿಂದ ಇದು ಹೊಸ ಬಟ್ಟೆ. ಹೆಂಗ್ ನೋಡ್ತದೆ ನೋಡು. ಬಿಡೋದೆಲ್ಲ ತೆಗಿಬಾರ್ದು. ಬಾರ್ಗೇನ್ ಏನಿಲ್ಲ, ಹೇಳಿದಷ್ಟು ಕಾಸ್ಟ್ಲಿ. ಏನಿ ಕಳ್ತಿದ್ಯಾ? ಯಪ್ಪ, ಏನ್ ಬಾಯಿ ನಿಂದು. ಬಾಯ್ ಎತ್ಕತೀನಿ ಬಾ, ಬಾಯ್ ಎತ್ಕತೀನಿ ಬಾ. ಸೊ ಬ್ಯಾಕ್ ಕವರ್ ಚೇಂಜ್ ಮಾಡಿಸ್ಬೇಕು ಗೈಸ್. iPhone 16 ಅಂದ್ರೆ ಡಿಸೈನ್ಸ್ ಇಲ್ಲ. ಡಿಸೈನ್ ಬೇಕಾ? ಫುಲ್ ಕವರ್ ಆಗಬೇಕು, ಕ್ಯಾಮ್ರಾ ಕವರ್ ಆಗಬೇಕು, ಫುಲ್ ಕ್ಯಾಮ್ರಾ ಕವರ್ ಆಗಬೇಕದು, ಆ ಥರ. ಆಯ್ತಾ ಗೈಸ್ ಟಾಪ್ ನೋಡ್ತಿದ್ದಾಳೆ. ಯಾವ ಸೆಲೆಕ್ಟ್ ಮಾಡ್ತಾಳೋ ನೋಡಬೇಕು. ನನಗೆ ಪಾಪ ಎತ್ಕೊಂಡು ನಿಂತ್ಕೊಳಕ್ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸೈಡಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಅವಳು ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ. ಹಲೋ ಮಗ್ನೆ,
ಈಗ ಜ್ಯೂಸ್ ಬೇಕಂತೆ ಗೈಸ್, ಅವಾಗಿಂದ ಕೈ ತೋರಿಸ್ತಿದ್ದಾನೆ. ಬನ್ನಿ ಕುಡ್ಕೊಂಡ್ ಬರುವ. ಬಾರೆ ನಡಿ ಬಾ. ಕಬ್ಬಿನ ಹಾಲು ಬೇಕಾ ನಿಂಗೆ? ಹಾ ಜ್ಯೂಸ್ ಬೇಕಾ? ಕಿಸಿ ಕೊಡು. ಬರ್ತಡೇ ಅಂತ ಅಂದ್ಬಿಟ್ಟು ಫುಲ್ಲು ಶಾಪಿಂಗ್ ಎಲ್ಲ ಅವಳೆ ಗೈಸ್. ಇಲ್ಲಿ ದುಡ್ಡೆಲ್ಲ ಹೋಗ್ತಾ ಇತ್ತೆ, ನಮಗೆ ಪ್ರಾಣ ಹೋಗ್ತಾ ಇದೆ. ಚೆನ್ನಾಗಿದೆ. ನಿನ್ ಸೈಜ್ಗಾಗುತ್ತೆ ನೋಡು. ಡಬಲ್ XL XL ಆಗುತ್ತೆ ನಿಂಗೆ. ಅಲ್ಲಿ 750 ಗುರು, ಚೆನ್ನಾಗೈತೆ ಗೋಲ್ಡ್ ಕಲರ್. ನೋಡಿ ಹೆಂಗ್ ಆಡ್ತಿದ್ದಾನೆ ಗೈಸ್, ನೋಡಿ ಇವನು ಬಿಟ್ಬಿಟ್ಟು ಹೊಟ್ಟೈತೀನಿ ಈಗ. ₹100 ಸ್ಟ್ರಗ್ ಅಂತೆ ತಗೊಂತಿದ್ದಾಳೆ. ನೋಡೋಣ ಯಾವ ಸಿಲ್ಕ್ ಮಾಡ್ತಾಳೆ. ಅಲ್ಲಿ ಕಲೆಕ್ಷನ್ ಚೆನ್ನಾಗಿದೆ ಗೈಸ್, ಬೇಕು ಅಂದರೆ ಸ್ಟಾಪ್ ಮಾಡಿ. ಬಟ್ ನನಗೆ 3 ತೊಗೊಂಡಿದ್ದೆ ಅಷ್ಟೇ ಇಷ್ಟ ಆಗಿತ್ತು ನನಗೆ. ಬಟ್ ಬೇರೆದೆಲ್ಲ ಚೆನ್ನಾಗಿದೆ ಕಲೆಕ್ಷನ್. ಚೆನ್ನಾಗೈತಲ್ವೇ? ಆ ಸೈಡ್ ಒಂಥರ ಇದ್ರೆ ಈ ಸೈಡ್ ಒಂಥರ ಐತೆ. ಮನ್ನಾಸ್ ರೋಡಲ್ಲಿ ಗೈಸ್, ತಗೊಳ್ಳಂಗಿದ್ರೆ ತಗೊಳ್ಳಿ. ಅಲ್ಲಿ ತೋರಿಸು ಚಪ್ಪಲ್ ಯಾವ್ದು ಬೇಕು? ಹಾಂ ಅದು ಬೇಡ, ಅಲ್ಲಿ ಮೇಲ್ಗಡೆ ಅಲ್ಲಿ ಹೆಣ್ಣಂತ ಐತಲ್ಲ ಅದು, ಫ್ಯಾಷನ್ ಹೆಣ್ಣಂತ ಐತಲ್ಲ ಅದು ನೋಡು. ಚೆನ್ನಾಗಿಲ್ವಾ? ಹೀರೆ ಹಿಂಗ ಆಡ್ಬೇಡ. ಯಾಕೆ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲಿ ಅಂಗಡಿಯವ್ರು ನೀನ್ ಎತ್ಕೊ ಹೋಯ್ತಾರೆ. ನೀನು ಅವ್ರ ಜೊತೆ ಕಳಿಸ್ಬಿಡ್ಲಾ? ಕಿರ್ಚಾಡ್ಬಾರ್ದು. ಕಲರ್ಸ್ ಬೇರೆ ಇಲ್ವಾ? ಚಿರುಮುರಿ ಬೇಕಂತೆ ಅವನಿಗೆ. ತಿಂದುಬಿಟ್ಟು ಮನೆಗೆ ಹೋಗುವ ಇವಾಗ. ಸೊ ಅವರಿಗೆ ಫ್ಲವರ್ ಬೇಕಂತೆ ಕಣೆ. ಫ್ಲವರ್ ಬಳೆಹಣ್ಣು. ಸೊ ಗೈಸ್, ಏನೋ ಅವ್ನು ದ್ರಾಕ್ಷಿ ತಿಂತಿದ್ದಾನೆ. ಅವನ ಹತ್ರ ದ್ರಾಕ್ಷಿ ಎತ್ಕೊಬಿಟ್ಟೆ ಅವ್ನಿಗೆ ಹಾಕೊಟ್ಟಿರೋದು ಅಂತ ಅಂದ್ಬಿಟ್ಟು. ಲುಕ್ಕು ಹೆಂಗ್ ಕೊಡ್ತಾನೆ ಈಗ್ಲೇ ಅಂತಂದ್ರೆ ನೋಡಿ ಗೈಸ್, ಕಾಲ್ ಮೇಲೆ ಕಾಲ್ ಹಾಕ ತಿಂತವನೆ. ಚಿನಿ ರಾಜ ಹುಡುಗಂಗ ಕಿಸಿ ಕೊಟ್ಬಿಡಂಗೆ. ಕಿಸಿ ಮಾಡುವ ಅಲ್ಲಿ ಅಲ್ಲಿ ಆಡಿಯನ್ಸ್ ಕಿಸಿ. ರಾಜಯೋಗ. ಸೊ ಶಾಪಿಂಗ್ ಎಲ್ಲ ಮಾಡಿ ಆಯ್ತು. ಅವನದು ಬರ್ತ್ಡೇಗೆ ಅಂತ ಶಾಪಿಂಗ್ ಹೋಗಿದ್ದು. ಬಟ್ ಅವನಿಗಿಂತ ನಾನು ಒಂದು ಜೊತೆ ಎಕ್ಸ್ಟ್ರಾ ತಗೊಂಡ್ಬಿಟ್ಟೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸೊ ಒಂದು ಆಲ್ರೆಡಿ ಶಾಪಿಂಗ್ ಆಗಿದೆ. 3 ಜೊತೆ ಏನೋ ಆನ್ಲೈನಲ್ಲಿ ಆಲ್ರೆಡಿ ಬುಕ್ ಮಾಡಿದ್ದಾಳೆ. ಇದೇನೇ ಅದು ಇದೆ ಅಂತೆ. ಸೊ ಅದಕ್ಕೆ ಆಫ್ಲೈನಲ್ಲಿ ಒಂದು ಜೊತೆ ತೊಗೊಂಬರೋಣ ಅಂತ ಹೋಗಿದ್ವಿ. ಸೊ ಹಂಗೆ ನನಗೇನು ಬೇಕೋ ಅದೇ ತೊಗೊಂಡು ಬಂದಿದ್ದೀನಿ. ನಾನು ಶಾಪ್ ಮಾಡಿ ತುಂಬ ದಿನ ಆಗಿತ್ತು. ಈಗ ರೀಸೆಂಟಾಗಿ ಮಾಡಿದ್ದು. ನನ್ನನ್ನು ತೋರಿಸಿ ಅವನನ್ನೇ ತೋರಿಸ್ತಿದ್ಯಾ? ಇಬ್ರು ಕಾಣಿಸ್ತಿದಿರಕ್ಕನ್ ಮಾಡು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸೊ ತುಂಬ ದಿನ ಆಗಿತ್ತು ಆಫ್ಲೈನಲ್ಲಿ ಶಾಪಿಂಗ್ ಮಾಡಿ, ಬರೀ ಆನ್ಲೈನಲ್ಲಿ ಮಾಡ್ತಿದ್ದೆ. ಸೊ ಇವಾಗ ತೊಗೊಂಬರೋಣ ಅಂತ ಅಂದ್ಕೊಂಡು, ಅವನಿಗೆ ಹೆಂಗಿದ್ರು ಮಾಡೋಕ್ಕೆ ಹೋಗಿದ್ದಲ್ಲ, ನನಗೂ ಹಂಗೆ ತೊಗೊಂಬರೋಣ ಅಂತ ತೊಗೊಂಡಿದ್ದೀನಿ. ಸೊ ಇವಾಗ ಒಂದೊಂದು ನನಗೆ ತೋರಿಸ್ತೀನಿ. ಫಸ್ಟ್ಲಿ ಅವನದು ಲಾಸ್ಟಲ್ಲಿ ತೋರಿಸೋಣ, ಫಸ್ಟೇ ತೋರಿಸೋಣ?
ಅವನಿಗೆ ಇದು ಒಂದು ವ್ಯಾನಿಟಿ ಬ್ಯಾಗ್ ಬೇಕಿತ್ತು ಅಂತಂದು ತಗೊಂಡು ಒಂದಿತ್ತು, ಅದು ಹಳೇದಾಗಿದೆ ಅಂತ ಅಂದ್ಬಿಟ್ಟು ಇದು ಡೋರ್ ಕ್ಲೋಸ್ ಮಾಡು, ಅದನ್ನೇ ಮಾತಾಡೋದೆಲ್ಲ ಕೇಳುತ್ತೆ. ಸೊ ಇದೊಂದು ವ್ಯಾನಿಟಿ ಬ್ಯಾಗ್ ತೊಗೊಂಡು ಚೆನ್ನಾಗಿದೆ. ಒಳಗಡೆ 3 ಜಿಪ್ಪೇನೋ ಕೊಟ್ಟಿದ್ದಾರೆ. ಇದೊಂದು ಜಿಪ್ಪು, ಇದೊಂದು ಜಿಪ್ಪು, ಇದೊಂದು ಜಿಪ್ಪು, ಒಳಗಡೆ 3 ಇದೆ. ಸೊ ಫ್ರಂಟ್ ಇದೆ, ಇನ್ನೂ ಡೀಸೆಂಟ್ ಆಗಿದೆ, ನನಗೆ ಇಷ್ಟ ಆಯಿತು. ಎಷ್ಟು ಕೊಟ್ಟೆ ಇದಕ್ಕೆ? 250. ನಾನು ಕೊಟ್ಟಿದ್ದು. ನೀನು ಕೊಟ್ಟೆ, ವರ್ತ್ ಅಂತ ಅನ್ಸುತ್ತೆ ಅದು. ಸೊ ಇದು ನೆಕ್ಸ್ಟ್ ಒನ್ ಇದೇನೇ ಗುಡ್ಡಕ್ಕೆ ತಗೊಂಡಿದ್ದೆ. ಗುಡ್ಡದ್ದು ಲಾಸ್ಟಲ್ಲಿ ತೋರಿಸ್ತೀನಿ, ಫಸ್ಟ್ ನಂದು ತೋರಿಸ್ತೀನಿ. ಇದು 100 ರೂಪೀಸ್ದು ಗೈಸ್. ನನಗೆ ಅಂದರೆ ಅಲ್ಲಿ ಸ್ಟ್ರೀಟಲ್ಲಿ ಅಂದರೆ ಸಿಟಿ ಒಳಗಡೆ ಮಾಮೂಲಿ ಏನೇ ಅದು ಬಟ್ಟೆ ಮನ್ನರ್ಸ್ ಮುಂದೆನೆ ಅಲ್ಲ ಅಲ್ಲಿ ಮುಂದೆಗಡೆ ಮೇನ್ ರೋಡ್ ಪಕ್ಕ ಐತಲ್ಲ ನೋಡು, ಅಲ್ಲಿ ಈ ತರದ್ದೆಲ್ಲ ಸಿಗಲ್ಲ ಗೈಸ್. ಈ ತರ ಏನೋ ಫ್ಯಾನ್ಸಿ ಆಗಿರೋದೆಲ್ಲ ಸಿಗ್ತಾ ಇರ್ಲಿಲ್ಲ, ಬಟ್ ಡೀಸೆಂಟ್ ಆಗಿರೋದು ಅಲ್ಲಿಡಮಂಗ್ನೆ. ಬಟ್ ನಂಗೆ ಅಷ್ಟೊಂದು ಇಷ್ಟ ಆಗ್ತಾ ಇರ್ಲಿಲ್ಲ, ನಾನು ಅಲ್ಲಿ ತಗೊಂಡಿಲ್ಲ. ಇಲ್ಲಿ ಮನ್ನಾರ್ಸ್ ರೋಡ್ ಅಲ್ಲಿ ಒಂದು ಏನೋ ಸ್ಟಾಲ್ ಇಟ್ಕೊಂಡಿದ್ರು, ಆ ಕಡೆ ಎಷ್ಟು ಟ್ರೆಂಡಿ ಆಗಿರೋದು ಐತೆ ಅಂತ ಅಂದ್ರೆ ಸಕ್ಕತ್ತಾಗಿ ಐತೆ. ಏನಮ್ಮ ಅದು ಚಂದ ಇದೆ ಗೊತ್ತಾ, ಎಷ್ಟು ಚೆನ್ನಾಗಿದೆ ಅಂದ್ರೆ 100 ರೂಪೀಸ್. ನಾವು ಇದು ಏನು ಆನ್ಲೈನಲ್ಲಿ ಹುಡುಕ್ತೀನಿ ಅಂತಂದ್ರೆ ಒಂದು 300 ರೂಪಾಯಿ 350 ಈ ಥರ ರೇಂಜಿಗೆ ಇರುತ್ತೆ, ಈ ಥರ ಡಿಸೈನ್ಸ್ ಆಗಲಿ ಇದಾಗಲಿ. ಸೊ ಇದೊಂದು ಟಾಪ್, ಬ್ಯಾಕ್ ಸೈಡ್ ಈ ಥರ ಇದೆ. ಗುಡ್ಡು ಡಿಸ್ಟರ್ಬ್ ಮಾಡ್ಕೊಡ ಗುಡ್ಡು. ಸಿನಿಮಾ ಇಲ್ಲಿ ವಿಡಿಯೋ ಮಾಡ್ತಾ ಇಲ್ಲ, ಸೊ ಅವನ್ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಗೈಸ್. ಇವಾಗ ಇದೊಂದು ಟಾಪ್ ರೆಡ್ದು, ಇದೊಂದು ಟಾಪ್ ರೆಡ್ದು ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ವೀನೆಕ್ ಬಂದಿದೆ. ಇದೊಂದು ತಗೊಂಡೆ, ಇದು ಸ್ಟ್ರೆಚಬಲ್, ಇದರಿಂದ ಸ್ಟ್ರೆಚ್ ಆಗುತ್ತೆ ಬಾಡಿಗೆ. ಸೊ ಇದೊಂದು ತಗೊಂಡೆ, ಅದೊಂದು 100 ರೂಪಾಯಿದು ತಗೊಂಡಿದ್ದೆ. ನೆಕ್ಸ್ಟ್ ಒನ್ ನಂದೇ ಶಾಪಿಂಗ್ ಆಗೈತಲ್ಲೇ. ಇದು ನನಗೆ ಗುಡ್ಡು ಬರ್ಡೇಗೆ ಯಾವುದೋ ಹಾಕ್ಕೊಳಕ್ಕೆ ಇರಲಿಲ್ಲ ಗೈಸ್, ಸೊ ಅದಕ್ಕೆ ಸೆಟ್ ತಗೊಂಡೆ. ನನಗೇನು ಅಮೌಂಟ್ ವರ್ತ್ ಅಂತ ಅನ್ನಿಸ್ತು. 350 ರೂಪೀಸ್ ಇದಕ್ಕೆ. ಚೆನ್ನಾಗಿದೆ ಅಲ್ಲ, ಬ್ಯಾಕ್ ಸೈಡ್ ಈ ತರ. ನಾನು ಬೇರೆ ಕಲರ್ ಹೇಳ್ದೆ, ಲ್ಯಾವೆಂಡರ್ ಕಲರ್. ಅವಳು ಇದೇನು ತಗೋತೀನಿ ಅಂದ್ಬಿಟ್ಟು ಇದನ್ನೇ ತಗೊಂಡು. ನಂಗೆ ಅದೇನೋ ಗೊತ್ತಿಲ್ಲ ಗೈಸ್, ಈ ಕಲರು ಬ್ಲಾಕ್ ಕಲರು ಎರಡು ಬೇಜಾರು ಇಷ್ಟ ಆಗುತ್ತೆ, ನೋಡಿದ ತಕ್ಷಣ ಇಷ್ಟ ಆಗ್ಬಿಡುತ್ತೆ, ಅದೇನೋ ಬಿಡಕ್ಕೆ ಮನ್ಸಾಗಲ್ಲ. ಅದಕ್ಕೆ ಇದೊಂದು ತಗೊಂಡೆ. ಇದ್ರ ಒಟ್ಟಿಗೆ ಪ್ಯಾಂಟ್ ಕೊಟ್ಟಿದ್ದಾರೆ, ಸೆಟ್ ಇದು. ಇದೊಂದು ಪ್ಯಾಂಟ್, ಈ ತರ ಇದೆ ಪ್ಯಾಂಟ್. ಚಪ್ಪಲ್ ಅಲ್ಲ ಮಗನೆ, ಸೊ ಇದೊಂದು ಡ್ರೆಸ್. ನೆಕ್ಸ್ಟ್ ಬಂದು ಇದೊಂದು ಟಾಪ್ ತಗೊಂಡೆ ಗೈಸ್. ಚೆನ್ನಾಗಿದೆ ಅನಿಸ್ತು, ನೋಡಿದ ತಕ್ಷಣ ಇಷ್ಟ ಆಗಿಬಿಡ್ತು ನನಗೆ. ಸೆಟ್ ಏನೋ ಸಿಂಪಲ್ ಆಗಿ ಡೀಸೆಂಟ್ ಆಗಿದೆ ಅಲ್ವಾ, ಇದೊಂದು ಇಷ್ಟ ಆಯಿತು. ಇದಕ್ಕೆ ವೈಟ್ ಕಲರ್ ಪ್ಯಾಂಟ್ ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡು ವೈಟ್ ಕಲರ್ ಲೆಗ್ಗಿನ್ಸ್ ತಗೊಂಡೆ. ಇದೆಷ್ಟೈತೆ? 150. ಇದು 350 ಗೈಸ್. ಇದು ಸೆಟ್ 350, ಇದು 100 ರೂಪೀಸ್. ಇದು 150. ಈ ಟಾಪು 150, ಈ ಪ್ಯಾಂಟು 150. ಆ್ಯಂಕಲ್ ಅಂತಾನೆ ಅನ್ನಿಸ್ತಾ ಇಲ್ಲ ಇದು ಅಲ್ವಾ? ಆಂಕಲ್ ಎಲ್ಲ ಫುಲ್ ಕೊಟ್ಟೋನೆ. ಹಾಕ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಆಂಕಲ್ ಇದು 150, ಇದು 150. ಸೊ ಇದಿಷ್ಟು ನಾನು ಶಾಪ್ ಮಾಡಿದ್ದು. ಇನ್ನು ನೆಕ್ಸ್ಟು ನಮ್ಮ ಗುಡ್ಡುಗೆ ಇದು ಯಾವಾಗಲೇ ತಗೊಂಡೆ? ಮೀಶೋದ ನಂದೇನು ನನ್ನ ಕಾಣ್ದಂಗೆ ತಗೊಂಡ್ಬಿಡ್ಲ ಅನ್ಕೊಂಡೆ. ನೆಕ್ಸ್ಟ್ ಬಂದು ಗುಡ್ಡದ ಇನ್ನೆಲ್ಲ ಇದು ನಂದು ಮುಗೀತು ಕೈಸಿದು. ಇದಿಷ್ಟು ಆಯಿತು. ಇದು ಗುಡ್ಡದಂತೆ ಗೈಸ್. ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಮಾಡ್ಬೇಕಂದ್ರೆ ಕರೆಕ್ಟಾಗಿ ಅದೇ ಉದ್ದ ಆಯ್ತದೆ. ಹೌದಾ? ಈಗ ಸಣ್ಣ ಆಗಿದ್ದಾನೆ ಗೈಸ್, ಅದಕ್ಕೆ ಅದು ಹಾಕುತ್ತೆ. ಹಾಕಿ ನೋಡಿದೆ, ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಅದು ಹಾಕಿಸ್ಕೊಂತಾನೆ ಇಲ್ಲ ಅವನು. ಅದ್ರ ಮೇಲೆ ಡಿಫ್ರೆಂಟ್ ಆಗಿರ್ಲಿ ಅನ್ಬಿಟ್ಟು ಅದು ಬುಕ್ ಮಾಡಿದೆ, ಹಾಕಿಸ್ಕೊಂತಾನೆ ಇಲ್ಲ. ಅದು ಸ್ವಲ್ಪ ಚೆನ್ನಾಗಿದೆ. ಅದೊಂದು ಸ್ವಲ್ಪ ಲೆಂತ್ ಕಟ್ ಮಾಡಿಸ್ಬೇಕು. ಪ್ಯಾಂಟ್
ಸಕ್ಕತ್ತ ಕಾಣಿಸ್ತದೆ ಅದಕ್ಕೆ. ಹೌದಾ? ಸೂಪರ್ ಆಗಿ ಕಾಣಿಸ್ತದೆ. ಅವ್ರ ಅಪ್ಪ ಸಕ್ಕತ್ತ ಕಾಣಿಸ್ತಿದೆ ಮಗ್ನೆ ಅಂತ ಅಂತಿತ್ತು. Back ಚೆನ್ನಾಗಿದೆ ಗೈಸ್. ವಾವ್. 450. ಹೌದಾ? ಸೆಟ್ ಗೈಸ್ ಇದು. ಸೆಟ್ 450. ಯಾವ್ದ್ರದ್ದು ಇದು? ಮೀಶೋದಾ? ಫ್ಲಿಪ್ಕಾರ್ಟ್. ಫ್ಲಿಪ್ಕಾರ್ಟ್ ಲಿಂಕ್ ಇದ್ರೆ ಕಳ್ಸಿ, ನಾನು ಅದಕ್ಕೆ ಅಟ್ಯಾಚ್ ಮಾಡ್ತೀನಿ. ಅದ್ ಹಾಕೊಂಡು ಕಳಿತಾನೆ ಇರ್ಲಿಲ್ಲ ಗೈಸ್ ಡ್ರೆಸ್ನ. ಹಾಕೋಬಿಟ್ಟವ್ನೆ ಕಳಿತಾನೆ ಇಲ್ಲ ಕಣೆ, ಬೇಡ ಅಂದ್ಬಿಟ್ಟು ಅಡ್ತಾ ಇದ್ದ. ನಮ್ತರ ಬಟ್ಟೆ ಕ್ರೇಜ್, ಬಟ್ಟೆ ಕ್ರೇಜು, ಕಾರು, ಬೈಕ್. ಇದೊಂದು ಇದು ಶಕೆ ಟೈಮಲ್ಲಿ ಅದು ಸಾಕು ಅಂದ್ಬಿಟ್ಟು ಆತರ. ಮುಡ್ಸು ಮಗ್ನೆ. ಎಷ್ಟಾಯ್ತು? ಅದು 350. 350 ಯಾವ್ದ್ರಲ್ಲಿ? ಫ್ಲಿಪ್ಕಾರ್ಟ್ ಅಲ್ಲಿ. ಸೊ ಇದೊಂದು ಇದೆಷ್ಟಾಯ್ತು? 100 ರೂಪಾಯಿಗೆ 4. 100 ರೂಪಾಯಿಗೆ 4. ಅವನಿಗೆ ಮನೆ ಹತ್ರ ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಗೈಸ್ ಅವನ್ಗೆ ಚಡ್ಡಿಗಳು ಎಷ್ಟಿದ್ರೂ ಸಾಕಾಗಲ್ಲ ಗೈಸ್. ಅವನವೇ ಇರೋದು ಆದ್ರೂ ಅವನ್ಗೆ ಇಲ್ಲಿ ಮುಡ್ಸುವ ಇದು 4 ಸೆಟ್ ಗೈಸ್. ತಗೋಬಹುದು. 100 ರೂಪೀಸ್. 100 ರೂಪೀಸ್ 4. ಅವ್ನ್ 3 ಹೇಳ್ದ, ನಾವು ಬರ್ತಾ ಇದ್ದಿದ್ ನೋಡ್ಬಿಟ್ಟು 4 ಕೊಟ್ಟ. 4 ಕೊಟ್ಟ. ಅಂಡ್ ನೆಕ್ಸ್ಟ್ ಒನ್ ಇದೇನೆ ಪಾಪುಗೆ ನಿಕ್ಕರ್ ಇರ್ಬೇಕು. ಪ್ಯಾಂಟ್. ಇದು ಚಡ್ಡಿನ ತಗೊಂಡು ಪ್ಯಾಂಟ್ ತಗೊಂಡಿದ್ದಾಳೆ. ಇದೊಂದು ಕಲರ್ ಹಂಗ ಇಷ್ಟ ಆಗುತ್ತೆ, ಅನಿಮಲ್ ಪ್ರಿಂಟ್ ಇರೋದು. ಅದಕ್ಕೆ ಇದನ್ನ ನೋಡಿ ತಗೊಂಡಿತ್ತು. ಇದೊಂದು ಚಡ್ಡಿ, ಇದೊಂದು ಚೆನ್ನಾಗಿದ್ದಾವೆ. ಇದೊಂದು ಮನೆ ಹತ್ರ ಯೂಸ್ ಮಾಡೋದಕ್ಕೆ. ಸೊ ಇದೊಂದು ಎಷ್ಟಾಯ್ತು? 150 ರೂಪಾಯಿಗೆ 120ಕ್ಕೋ 150 ರೂಪಾಯಿಗೆ 5 ಕೊಟ್ಟ. 5 ಚೆನ್ನಾಗಿದಾವಲ್ಲ, ಕೊಡ್ಬೋದು ಗೈಸ್. ಮೀಶೋದಲ್ಲಿ ಸ್ವಲ್ಪ ರೈಟ್ ಜಾಸ್ತಿ ಇದೆ. ಮೀಶೋ ಕ್ವಾಲಿಟಿನೂ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ. 150 ರೂಪಾಯಿ ಅಂತಾನೆ ಕೊಟ್ರು ಹೋಗ್ತಿದೆ. ಸೊ ಇದು ನೆಕ್ಸ್ಟ್ ಒನ್. ಸೊ ಅವನಿಗೆ ಒಂದು ಸ್ವಲ್ಪ ಕೊರಿಯನ್ ಸ್ಟೈಲಲ್ಲಿ ಸ್ಟೈಲ್ ಮಾಡ್ಸೋಣ ಅಂತ ಇದೊಂದು ಹುಡುಕ್ತಾ ಇದ್ವಿ, ಎಲ್ಲೂ ಸಿಕ್ಕಿಲ್ಲ. ಬಟ್ ಇದೊಂದು ರೇಂಜಿಗೆ ಓಕೆ ಇತ್ತು. ಇಲ್ಲಿ ಈ ಥರ ಒಂದು ಆ ಥರ ಇರಲಿಲ್ಲ ಅವನ ಹತ್ರ. ಇಲ್ಲಿ ಬಟನ್ ಶೇಡ್ ಇದೆ, ಆಮೇಲೆ ಒಳಗಡೆ ಟೀ ಶರ್ಟ್ ಕೊಟ್ಟಿದ್ದಾರೆ. ಟೀ ಶರ್ಟ್ ಥರನೂ ಇದೆ. ಇದು ಓಪನ್ ಮಾಡಿ ಹಾಕೋಬೋದು. ಈ ಬಟನ್ ಬಿಚ್ಚಕ್ಕಾಗಲ್ಲ, ಅವ್ನು ಹಾಕೊಂತಾನಲ್ಲ ಅವಾಗ ನೋಡ್ಕೊಳ್ಳಿದೆ. ಟೀ ಶರ್ಟ್ ಥರನೂ ಇದೆ. ಇದು ನೈಸ್. ನೋಡ್ಕೊಳ್ಳಿ, ಬ್ಯಾಕ್ ಸೈಡ್ ಈ ಥರ ಇದೆ. ಮಕ್ಳು ಬಟ್ಟೆನೇ ಕೇಳಕ್ಕಾಗಲ್ಲ, ದೊಡ್ಡವ್ರ ಬಟ್ಟೆನೇ ಬಂದ್ಬಿಡುತ್ತೆ. ಇದಕ್ಕೆ 1000 ರೂಪಾಯಿ ಕೇಳ್ದ. 40 ರೂಪಾಯಿ ಬಿಟ್ಟಿಲ್ಲ ಗೈಸ್. ನಮ್ಮ ಹಂಗ್ ಮಾಡ್ಬೋದು. ಇಲ್ಲಿ ಇದೊಂದು ಪ್ಯಾಂಟ್. ನಾವು ಇವಾಗ ಅವನ್ಗೆ ಕೊರಿಯನ್ ಸ್ಟೈಲ್ ಮಾಡಿಸೋದು ಅಂದ್ಬಿಟ್ಟು ಕೋಟೆ ತಗೊಂಡಿರ್ಲಿಲ್ಲ, ಆದ್ರೂ ಸಿಗ್ಲಿಲ್ಲ ಕೊರಿಯನ್ ಸ್ಟೈಲು. ಬಟ್ ಇರೋದ್ರೆಲ್ಲ ಅದು ಸ್ವಲ್ಪ ಬೆಟರ್ ಆಗಿರುತ್ತೆ ಅಂದ್ಬಿಟ್ಟು ತಗೊಂಡು. ಇದು ಸೆಟ್ ಎಷ್ಟು ಇತ್ತು? 1040. 1040 ಆಯ್ತದೆ. ಅಂತ ಏನೋ 40 ರೂಪಾಯಿನೂ ಬಿಟ್ಟಿಲ್ಲ ಮರಯ. ಇದ್ಯಾವುದೇ ಚಡ್ಡಿನ ಅಂತ ನಿಂದು ಬಿಡ್ತೀನಿ. ತಿನ್ನರ್ ಬೇಕು. ಅದೇನು ತೋರ್ಸೋದೇನು ಬೇಡ. ಸೊ ನೆಕ್ಸ್ಟ್ ಒನ್. ಇದು ನಾನು ಬುಕ್ ಮಾಡಿದ ಥರನೇ ಆಯ್ತಲ್ಲೇ. ನೀನು ಯಾವ್ದು ಬುಕ್ ಮಾಡಿದೆ? ಇದೇ ಥರ ಗೈಸ್. ಇದನ್ನ ನಾನು ಹಾಕ್ಕೊಂಡಿದ್ದೆ ಗೈಸ್. ಇದು ಬಟ್ ಫುಲ್ ವಿಡಿಯೋ ಮಾಡಿಲ್ಲ, ಅದಕ್ಕೆ ಬರೀ ಅರ್ಧ ವಿಡಿಯೋ ಮಾಡಿದ್ದೆ. ಫುಲ್ ಡ್ರೆಸ್ ಶೋ ಆಗಿಲ್ಲ. ಅದು ಒಂದು ಆರೆಂಜ್ ಕಲರಲ್ಲಿ ಮಾಡಿದೀನಿ ನೋಡು. ಅವತ್ತು ಪಾಪಂಗೆ ಒಂದು ವಿಡಿಯೋ ಮಾಡಿಕೊಡು ಅಂದೆ, ಮಾಡಿಕೊಟ್ಟಿಲ್ಲ. ಆ ಥರ ಅಲ್ಲ ಇದು, ಅದೇ ಕಲರ್ ಇದೆ ಸೇಮ್. ಆ ಥರ ಅಲ್ಲ, ಪಿಂಕ್ ಕಲರ್. ಅದು ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಗೈಸ್, ಅದಕ್ಕೇ ಬುಕ್ ಮಾಡ್ಕೊಂಡೆ. ಹೊರ್ಗಡೆ ಹೋದ್ರೂ ತಗೋಬೇಕು, ಅದಕ್ಕೇ ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿದೆ. ಚೆನ್ನಾಗೈತೆ. ಬಟ್ ರೆಡ್ ಕಲರ್ ಇದೆ, ಪಿಂಕಿಶ್ ಇರ್ಬೇಕು ನೋಡು. ರೆಡ್ ಕಣ್ಣು ಕಾಣಿಸ್ತಾ ಇಲ್ಲ. ಇಲ್ಲಿ ಲೈಟ್ ಪಿಂಕಿಶ್ ಥರ.
ಚೆನ್ನಾಗಿರೋ ಲೈಟ್ ಹಾಕ ನೋಡಿ. ಇಲ್ಲಿ ರೆಡ್ ಕಳ್ಸೋರಾ? ಯಾವ ಕಲರ್ ಬುಕ್ ಮಾಡಿದೆ? ಪಿಂಕ್ ಬಂದಿದೆ. ಪಿಂಕ್ ಮಾಡಿದಾ? ಇದೊಂದೇ ಬೇಜಾರಾಗೋದು ಗೈಸಲ್ಲಿ ನಾವು ಪಿಂಕ್ ಕಟ್ಟಲ್ಲ. ಬಟ್ ನನ್ಗೆ ಯಾವುದು ಆ ಥರ ಆಗಿಲ್ಲ. ವಾ ಇದೆ, ಚೆನ್ನಾಗಿದೆ ಅಲ್ಲ? ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನೋಡಿ ಇಷ್ಟಪಟ್ಟು ತಗೊಂಡಿರೋದು ಎದ್ದು ಇದೆಲ್ಲ. ಅದ್ರ ಮೇಲೆ ಕುತ್ಕೊಂಡ್ರೆ ರೆಡ್ ಕೊಟ್ಟಿದ್ದಾನೆ, ನಾನು ಪಿಂಕಲ್ಲಿ ಮಾಡಿದ್ದೆ, ಅದು ರೆಡ್ಡಲ್ಲಿ ಬಂದಿದೆ. ಚೆನ್ನಾಗಿ ಆಯ್ತಲ್ಲ ಬಿಡು. ಇಲ್ಲಾಂದ್ರೆ ಚೇಂಜ್ ಮಾಡಷ್ಟೇ, ಎಕ್ಸ್ಚೇಂಜಿಗೆ ಹಾಕಿ ತಂದು ಕೊಡ್ತಾರೆ. ಇದು ಬ್ಯಾಕ್ ಸೈಡ್ ಈ ಥರ ಪ್ಯಾಂಟ್ ಕೊಟ್ಟಿದ್ದಾರಾ? ಪ್ಯಾಂಟ್ ಕೊಟ್ಟಿಲ್ಲ, ಜಸ್ಟ್ ಇದು ಮಾತ್ರ, ಬರೀ ಇದು ಮಾತ್ರ ಗೈಸ್. ಎಷ್ಟು ಕೊಟ್ಟಿದ್ಯಾ ಇದಕ್ಕೆ? 900. ವಾವ್, ಅಷ್ಟೇನಾ? ಸೊ ಇದಿಷ್ಟು ಶಾಪಿಂಗ್ ಆಯ್ತು ಗೈಸ್. ಇನ್ ಮಮ್ಮಿಗೆ ಗುಡ್ಡು ಮಾಡ್ಬಿಡ ಗುಡ್ಡು. ಇನ್ನು ಫ್ಲವರ್, ಮಮ್ಮಿ ಎಲ್ಲ ಫ್ಲವರು, ಬನಾನಾ ಮತ್ತೆ ನಿಂಬೆಹಣ್ಣು ಅದೇನೇನೋ ತರ ಕೇಳಿದ್ರು. ಬಟ್ ನಾನು ಮಾತ್ರ ಬರೀ ಫ್ಲವರ್ ಮಾತ್ರ ತಗೊಂಡ್ಬಂದಿದ್ದೀನಿ. ಅಲ್ಲಿ ಒಳಗಡೆ ಎಲ್ಲ ಜನ ರಶ್ಶು, ಈಗಲೇ ರಶ್ಶು, ಈವ್ನಿಂಗ್ ಟೈಮ್ ಅಲ್ವಾ ಆಯಿತು. ಸೊ ತಂಬತ್ತು ಫುಲ್ಲು ಟಯರ್ಡ್ ಆಗಿಬಿಟ್ಟೈತೆ, ನಿದ್ದೆ ಬೇರೆ ಗೊತ್ತೈತೆ. ಹೋಗಿ ನೈಟ್ ಶಿಫ್ಟ್ ಬೇರೆ ಹೋಗ್ಬೇಕು ನಾನು. ಇವಾಗೆಲ್ಲ ಶಾಪಿಂಗ್ ಎಲ್ಲ ಆಯಿತು. ಶಾಪಿಂಗ್ ನನ್ನ ಮಗನ್ಗೆ ಏನೇ ಗಿಫ್ಟ್ ಕೊಡ್ತಿ? ಏನು ಕೊಡಲ್ಲ. ಏನು ಕೊಡ್ಬೇಕು ನೋಡಿ ಗೈಸ್, ಏನು ಕೊಡಲ್ವಂತೆ. ನೋಡಿ ಗಿಫ್ಟು ಏನು ಕೊಡಲ್ವಂತೆ ನಿನ್ಗೆ ಗಿಫ್ಟ್ ಮುದ್ದು. ಅವನಿಗೆ ಇವಳಿಗೆ ಎಲ್ಲ ನನ್ಗೆಲ್ ಕೊಟ್ಟೆ ನೀನು? ನಾನು ಬರ್ತಡೇ ಮಾಡ್ಕೊಳ್ಳಿಲ್ಲ ಗೈಸ್. ಯಾಕೆ ಅಂದ್ರೆ ಅಲ್ಲಿ ನಮ್ಮ ಮನೆ ಮುಂದೆ ಒಂದು ಸ್ವಲ್ಪ ಸ್ಟೋರಿ ಆಗಿತ್ತು, ಅದ್ರ ಬೇಜಾರಲ್ಲಿ ನಾನು ಬರ್ತಡೇನೇ ಮಾಡ್ಕೊಳ್ಳಿಲ್ಲ. ಅವ್ರದ್ದು. ಆದ್ರೆ ನಿಮ್ಗೆ ಅದೇನಂದ್ರೆ ಗೈಸ್, ನನ್ನ ಮಗನ ಜೊತೆ ಪಾಪು ಹೊಸಿ ಚೆನ್ನಾಗಿ ಆಟಾಡ್ತಿರ್ಲಿಲ್ಲ. ಅದನ್ನ ಎನ್ಸ್ಕೊಂಡ್ರೆ ಹೊಸಿ ಬೇಜಾರಾಗಲ್ಲ. ಪಾಪ ಅವ್ರ ಪಪ್ಪಂಗೆ ಇದ್ದಕ್ಕಿದಂಗೆನೆ ಕಾಯಿಲೆಗಳು ಹೆಂಗ್ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಗೈಸ್. ತುಂಬಾ ಚೆನ್ನಾಗಿದ್ರು ಗೈಸ್. ಅವ್ರಿಗೆ ಏನಾಗುತ್ತೆ ಅನ್ನೋ ತರ ಇದ್ರು. ಬಟ್ ಅವ್ರಿಗೆ ಸ್ಟ್ರೋಕ್ ಆಗಿ ತೀರೇ ಹೋದ್ರು. ಆಮೇಲೆ ನನ್ನ ದಿನ ಹಾಸ್ಪಿಟಲ್ ತಿರುಗಿದ್ರು. ಅದಾದ್ಮೇಲೆ ತೀರೇ ಹೋದ್ರು ಪಾಪ. ಅವರು ಏನೋ ಅವ್ರ ನಮ್ಮನೆ ಎದುರುಗಡೆನೆ ಅವ್ರು ಇದ್ದಿದ್ದು. ಸೊ ಅಗತ್ಯ ಅಂತ ಅನ್ಬಿಟ್ಟು ನೀವು ನೋಡಿರ್ತೀರಾ. ಇವನ್ ಜೊತೆ ಆಟಾಡ್ತಿರ್ತಾನೆ ಯಾವಾಗ್ಲೂ. ಇವನ್ಗಿಂತ 5 ತಿಂಗಳು ಚಿಕ್ಕವನು. ಇವನ್ ಜೊತೆ ಯಾವಾಗ್ಲೂ ಆಟಾಡೋನು. ಅಲ್ಲಿ ಗೋದೆ ಇಟ್ಕೊಂಡ ನನ್ ಮಗ ಅವನ್ನೇ ಕೇಳ್ತಿರ್ತಾನೆ ಅಗಸ್ತ್ಯ ಅಂತ. ಅದಕ್ಕೆ ಕರ್ಕೊಂಡೇ ಹೋಯ್ತಿಲ್ಲ. ನೆನ್ಸ್ಕೊಂಡು ಅವನ್ನ ಜ್ವರನೇ ಬಂದ್ಬಿಟ್ಟಿತ್ತು ಇವನ್ಗೆ. ಸೊ ಹಂಗಾಗಿ ಬೇಜಾರಲ್ಲಿ ಮಾಡ್ಕೊಂಡಿಲ್ಲ. ನಾನ್ ಮನೆಯಿಂದ ಜಾಸ್ತಿ ಹೊರಗಡೆ ಬರಲ್ಲ, ಮನೆ ಒಳಗಡೆನೆ ಇರ್ತೀನಿ ನಾನು. ನಂಗೆ ಅಷ್ಟೊಂದು ಗೊತ್ತಿಲ್ಲ. ನನ್ಗೆ ನಮ್ಮ ಮನೆ ಎದುರುಗಡೆ ಇರೋರೇ ಸರಿ ಗೊತ್ತಿಲ್ಲ ನಂಗೆ. ಅವ್ರದ್ದು ನೋಡಿರೋ ನೆನಪು ಇಲ್ಲ ನಂಗೆ. ಇವಳು ನೋಡಿದಾಳೆ ಅಂದ್ರೆ ಹೊರಗಡೆ ಪಾಪು ಆಟ ಆಡಿಸ್ತಿರ್ಬೇಕಾದ್ರೆ ಮಾತಾಡಿಸಿ. ನನ್ ಮಗುನ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಗೈಸ್. ಎತ್ಕೊಂಡು ಅಣ್ಣ ಬಂದ ನೋಡು ಅನ್ಬಿಟ್ಟು ಎಲ್ಲ ಚೆನ್ನಾಗಿ ಆಟ ಆಡಿಸ್ತಿದ್ರು. ನಮ್ಮ ಮನೆ ಎದುರುಗಡೆ ಇದ್ರು ಅವ್ರನ್ನು ಒನ್ ಟೈಮು ಕೂಡ ನೋಡಿರ್ಲಿಲ್ಲ ನಾನು. ಅವ್ರ ವೈಫ್ ನ ನೋಡಿದ್ದೆ. ಅವ್ರ ವೈಫು ಪಾಪ ಮತ್ತೆ ಅಗತ್ಯ ನೋಡಿದ್ದೆ. ಆ ಹುಡ್ಗಿನ್ ನೋಡಿರ್ಲಿಲ್ಲ ನಾನು. ಏಜು 35 ಅಣ್ಣನ್ಗೆ. ಇಷ್ಟು ಬೇಗ ಸೇಮ್ ನನ್ನ ಏಜೇ ಅಕ್ಕಂಗೆ. ಆದ್ರೆ ಹೆಂಗೆ ಚೆನ್ನಾಗೇ ಇದಾರೆ. ಇದಕ್ಕಿದಂಗೆನೆ ಕಾಯಿಲೆ ಅನ್ನೋದು ಹೆಂಗ್ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಕಣಪ್ಪ. ಹೇಳಕ್ಕಾಗಲ್ಲ ಗೈಸ್, ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಅಷ್ಟೇ. ನಾಳೆ ಅಂತ ಯಾರು ಹೇಳಕ್ ಹೋಗ್ಬಿಡಿ. ಯಾಕಂದ್ರೆ ನಾಳೆ ಏನ್ಸುತ್ತ ಅದನ್ನ ಮಾಡ್ಬೇಕು. ಅದೊಂದು ಮಾತ್ರ ನನ್ಗೆ ಅರ್ಥ ಆಯ್ತು. ಯಾಕಂದ್ರೆ ನಾಳೆಗೆ ದುಡ್ಡು ಕೂಡಿಡ್ಬೇಕು ಅನ್ನೋದು ಇದೆಯಲ್ಲ. ನಾವೇ ಇಲ್ಲ ಅಂತಂದ್ಮೇಲೆ ದುಡ್ಡು ಇಟ್ಕೊಂಡು ಏನ್ ಮಾಡೋದು? ಇವಾಗ ನೋಡಿ ಅವ್ರಿಗೆ ಏನ್ ಆಸೆ ಇತ್ತು ಪಾಪ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ಆಸೆ ಇತ್ತು ಪಾಪ. ಅವ್ರು ಹಂಗ್ ಸತ್ತೋದ್ರು. ಅಯ್ಯೋ, ಅದನ್ನ ನೆನ್ಸ್ಕೊಂಡ್ರೆ ಈಗ್ಲೂ ಅದನ್ನ ಅರ್ಗಿಸ್ಕೊಳಕ್ ಆಗ್ತಿಲ್ಲ ನನ್ ಕೇಳಿ. ಅವ್ರಿಗೆ ಇನ್ನ ಚಿಕ್ಕ ಏಜು ಆದ್ರೆ ಬೇರೆ ಏನ್ ಮಾಡಕ್ಕಾಗುತ್ತೆ? ತಲೆನೇ ಓಡಲ್ಲ. ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು. ಈಗ ಅವ್ರ ಮನೆನೇ ಖಾಲಿ ಮಾಡ್ತಿದಾರೆ ಗೈಸ್, ಅಣ್ಣ ಇಲ್ಲ ಅಂತ. ಪಾಪಚ್ಚೆ ಇನ್ನು ಮನೆ ಹತ್ರ ಬಂದಿಲ್ಲ. ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗಿದಾರಂತೆ. ಅವರ ಗಂಡನ್ನ ತಿಥಿ ಮಾಡ್ಬಿಟ್ಟು ಬಂದು ಖಾಲಿ ಮಾಡ್ಕೊಂಡು ಹೋಗ್ತಾರೆ ಗೈಸ್.
ಅದು ನೆನ್ಸ್ಕೊಂಡೆ ಅರ್ಗಿಸ್ಕೊಳಕ್ಕೆ ಐತಲ್ಲ ಅದನ್ನ ಪಾಪ ಈ ತಿಂಗಳು ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಬೇರೆ ಇತ್ತಂತೆ. ಅದನ್ನ ನೆನ್ಸ್ಕೊಂಡು ಹೊಸಿ ಬೇಜಾರಾಗ್ತಿತ್ತು ನಂಗಂತ. ಯಾಕೆಂದ್ರೆ ಅಷ್ಟು ಮಮ್ಮಿ ಮನೆ ಹತ್ರ ಹೋಗ್ತಾನೆ ಇರ್ತಿದ್ನಲ್ವಾ, ಹಂಗಾಗಿ ಸ್ವಲ್ಪ ಕ್ಲೋಸ್ ಆಗ್ಬಿಟ್ಟಿದ್ರು ಅವರು. ಹಂಗಾಗಿ ಅದನ್ನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಹೋಗ್ಲಿ ಬಿಡಿ, ಎಲ್ಲಾರು ಒಂದಿನ ಹೋಗ್ಲೇಬೇಕು. ಬಟ್ ಆದ್ರೆ ಮಕ್ಳುಗಳನ್ನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಚಿಕ್ಕ ಮಕ್ಳು ನನ್ ಮಗನಷ್ಟೇ ಇರೋದು ಅವನು, ಅದಕ್ಕೆ ಬೇಜಾರಾಗುತ್ತೆ. ಏನು ಮಾಡಕ್ಕಾಗಲ್ಲ. ಏನ್ ಅವ್ರ ಹಣೆಯಲ್ಲಿ ಇಷ್ಟೇ ಏಜ್ ಅಂತ ಇತ್ತು ಅಂತ ಅನ್ಸುತ್ತೆ ಭೂಮಿ ಮೇಲೆ ಇರಕ್ಕೆ. ಏನು ಮಾಡಕ್ಕಾಗಲ್ಲ. ಸೊ ಇದಾಗಿತ್ತು ಗುಡ್ಡು ಶಾಪಿಂಗ್ ವ್ಲಾಗ್. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಟಾಟಾ ಬಾಯ್ ಬಾಯ್. ಏನೇನಾದ್ರೂ ಹೇಳಕ್ಕಿದ್ಯಾ? ನೋ ನೋ. ಹೋದ ವರ್ಷದೇ 2 ಜೊತೆ ಬಟ್ಟೆ ಹಂಗೆ ಇದೆ ಗೈಸ್, ಅದಕ್ಕೆ ಆಕೆ ಇಲ್ಲ. ಹಂಗಾಗಿ ಈ ಸತಿ ಏನೋ ಅವ್ನ್ಗೆ ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ಬಟ್ ಆದ್ರೂ ಸ್ವಲ್ಪ ಶಾಪಿಂಗ್ ಮಾಡಿದ್ರು ವೇಸ್ಟೇ ಗೈಸ್. ಅವನು ಈಗ ದೊಡ್ಡವನಾಗೈತಾನೆ, ಎಲ್ಲ ವೇಸ್ಟ್ ಆಗಿ ಬಿದ್ದಿರ್ತವೆ. ಬಟ್ ಆದ್ರೂ ಮಾಡಿ ಅಷ್ಟೊಂದು ಇದೊಂದು 3 ಜೊತೆ ಹೋದ್ ಸತಿ ಮಾಡಿದ್ವಲ್ಲ ಗೈಸ್, ಒಂದು 6 ಜೊತೆ ಮಾಡಿದ್ವಿ ಹೋದ್ ಸತಿ. ಅದ್ರಲ್ಲಿ 2 ಹಾಕಿ ಎಲ್ಲ ಹಂಗೆ ಐತೆ. ನೋಡೋಣ. 1 ಇಯರ್ ಎಷ್ಟು ಬೇಗ ಆಯ್ತು ಗೊತ್ತೇ ಆಗಿಲ್ಲ. ನಾನು ಲಾಸ್ಟ್ ಇಯರ್ ಮಾಡಿದ ವ್ಲಾಗ್ ಇನ್ನೂ ನೆನಪೈತೆ ನನಗೆ. ಈಗ ಆಲ್ರೆಡಿ ಅವ್ನ ಬರ್ಡೇನೆ ಬಂದ್ಬಿಡ್ತು. ಇನ್ ನೆಕ್ಸ್ಟ್ ಮಂತ್ ನನ್ ಬರ್ಡೇ. 1 ವರ್ಷ ಆಗೇ ಹೋಯ್ತಾ ನನ್ ವ್ಲಾಗ್ ಸ್ಟಾರ್ಟ್ ಮಾಡಿ ಅಂತ ಅನ್ನೋ ತರ ಆಗಿದೆ ನಂಗೆ. ಸೊ ಡೇ ಬೈ ಡೇ ಹೆಂಗ್ ಹೋಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಸೊ ಇರೋ ಲೈಫ್ ನ ಎಂಜಾಯ್ ಮಾಡಿ, ಟೈಮ್ ವೇಸ್ಟ್ ಮಾಡ್ಬಿಡಿ. ಟೈಮ್ ವೇಸ್ಟ್ ಮಾಡಿದ್ರೆ ನಮ್ಗೆ ಇದು ಆಯಸ್ಸು ಬೇಗ ಕಳೀತಾ ಐತೆ. ದೇವ್ರಿಗೆ ನ ಹೆಂಗ್ ಬೇಕು ಹಂಗ ಅನ್ಸುತ್ತೋ, ನಿಮ್ ಮೈಂಡಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಿ ಅಷ್ಟೇ. ಆದ್ರೆ ಜಾಸ್ತಿ ನಾಳೆ ಮಾಡೋಣ ಅಂತ ಅನ್ನಕ್ ಹೋಗ್ಬಿಡಿ. ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಇವಾಗ ಏನ್ ಅನ್ಸುತ್ತೋ ಅದನ್ನ ಮಾಡ್ಬೇಕಾದ್ರೆ ಒಳ್ಳೇದ್ ಮಾಡೋಣ, ನಮಗೂ ಒಳ್ಳೇದಾಗುತ್ತೆ ಅಷ್ಟೇ. ಈ ವ್ಲಾಗ್ ಹೆಂಗ್ ಅನ್ಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಯಾವುದು ಕ್ಲಾತ್ಸ್ ಇಷ್ಟ ಆಯ್ತು ನಾನು ಶಾಪಿಂಗ್ ಅಲ್ಲಿ, ಗುಡ್ಡು ಶಾಪಿಂಗ್ ಅಲ್ಲಿ? ಅವಳೇ ಏನು ತಗೊಂಡಿಲ್ಲ ಗೈಸ್ ಈ ಸರ್ತಿ. ಅಲ್ಲೇ ಇಲ್ವಾ ಗೈಸ್ ನಂದು ಏನಿದ್ರು ಫುಲ್ಲು ರಿಚ್ ಪೀಪಲ್ ಫುಲ್ ರಿಚ್ ಪೀಪಲ್. ನಾನೇನು ತಗೊಂಡಿಲ್ಲ ಅಂತಂದ್ರೆ ಎಲ್ಲ ನಾನು ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡಿದೆ. ಹಂಗಾಗಿ ಒಂದ್ಸತಿ ಬ್ಲೂ ಕಲರ್ದೊಂದು ಇದೊಂದು ನನ್ ಗಂಡಂಗ್ ಗೊತ್ತಿಲ್ಲ ಗೈಸ್, ಬೈತಾ ಇರ್ತಾರೆ. ಬಟ್ಟೆ ಅಂತ ತಕತಿಯ ಅನ್ಕೊಂಡ್ ಬೈತಾ ಇರ್ತಾರೆ. ಇಲ್ಲೇ ತಗೊಂಡವಳಲ್ಲ, 2 ಜೊತೆ ತಗೊಳ್ಳೋ ಹೊತ್ತಿಗೆ ಇವಳು ಒಂದೇ ಜೊತೆ ತಗೊಂಡಿದ್ದಾಳ ಅಮೌಂಟ್ ಅಲ್ಲಿ. ಸೊ ಹೋಗ್ಲಿ ಬಿಡಿ. ಈ ವ್ಲಾಗ್ ಹೆಂಗ ಅನ್ಸ್ತಂತ ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಟಾಟಾ ಬೈ ಬೈ. ಶಿ ಯು. ಟಾಟಾ ಮಾಡು ಮಗ್ನೆ, ಬೈ ಮಾಡು. ಬಾಯ್. ಟಾಟಾ.